ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಇನ್ಪುಟ್, ಫೋಕಸ್, ಬ್ಲರ್ ಅಂಡ್ ಸಬ್ಮಿಟ್ ಇವೆಂಟ್ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ಇವೆಲ್ಲ ಒಂದು ವೆಬ್ಸೈಟ್ ಅಲ್ಲಿ ಫಾರ್ಮ್ ಮತ್ತೆ ಇನ್ಪುಟ್ ಫೀಲ್ಡ್ ನ ಹ್ಯಾಂಡಲ್ ಮಾಡಕ್ಕೆ ತುಂಬಾ ಯೂಸ್ಫುಲ್, ತುಂಬಾ ಹೆಲ್ಪ್ ಆಗುತ್ತೆ. ಲೈಕ್ ಒಂದು ವೆಬ್ಸೈಟ್ ಅಲ್ಲಿ ಯೂಸರ್ ಇಂದ ಇನ್ಪುಟ್ ತಗೊಳ್ಳೋದಾಗಿರ್ಬೋದು ಅಥವಾ ಫಾರ್ಮ್ ಸಬ್ಮಿಟ್ ಮಾಡೋದಾಗಿರ್ಬೋದು, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ತುಂಬಾ ವೆಬ್ಸೈಟ್ ಅಲ್ಲಿ ನೋಡಿರ್ತೀರ ಅನ್ಕೊಂತೀನಿ. ಸೊ ಅದನ್ನ ಹ್ಯಾಂಡಲ್ ಮಾಡಕ್ಕೆ ಈ ಇವೆಂಟ್ ನ ಬಳಸ್ಕೊಂತಾರೆ. ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನಾನು ಆಲ್ರೆಡಿ ಕೋಡ್ ಬರ್ತಿದ್ದೀನಿ. ಸೊ ರನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ಕೋಡ್ನ ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಪ್ರಾಕ್ಟೀಸ್ ಕೂಡ ಮಾಡಿ. ಸೊ ಫಸ್ಟ್ ಇನ್ಪುಟ್ ಇವೆಂಟ್. ಸೊ ಇನ್ಪುಟ್ ಇವೆಂಟ್ ನಾನು ಇಲ್ಲಿ ಎರಡು ಇನ್ಪುಟ್ ಇದೆ, ಒಂದು ಎಂಟರ್ ಟಾಸ್ಕ್ ಮತ್ತೆ ಸರ್ಚ್ ಟಾಸ್ಕ್ ಅಂತ. ನಾನು ಈ ಇನ್ಪುಟ್ ನ ಸರ್ಚ್ ಟಾಸ್ಕಿಗೆ ಹಾಕೊಂಡಿದ್ದೀನಿ. ಲೈಕ್ ಇಲ್ಲಿ HTML ನಲ್ಲಿ ಇಲ್ಲಿ ಸರ್ಚ್ ಟಾಸ್ಕ್ ಇದೆಯಲ್ಲ, ಸೊ ಇದಕ್ಕೆ ಹಾಕೊಂಡಿದ್ದೀನಿ. ಇದರ ಐಡಿ ಬಂದು ಫಿಲ್ಟರ್. ಸೊ ಐಡಿ ತಗೊಂಡು ಫಿಲ್ಟರ್ ಐಡಿ ತಗೋಬೇಕಾದ್ರೆ ಹ್ಯಾಶ್ ಯೂಸ್ ಮಾಡಬೇಕು. ಐಡಿ ತಗೊಂಡಿದ್ದೀನಿ. ಹಾಗೆ ಇನ್ಪುಟ್ ಇವೆಂಟ್ ಹಾಕೊಂಡಿದ್ದೀನಿ. ಅಂಡ್ ಫಂಕ್ಷನ್ಗೆ ಇ ಅಂದ್ರೆ ಇವೆಂಟ್ ಆಬ್ಜೆಕ್ಟ್ ಹಾಕೊಂಡು ಕನ್ಸೋಲ್ ಅಲ್ಲಿ e.target.value, ಲೈಕ್ ಇಲ್ಲಿ ಯಾವ ವ್ಯಾಲ್ಯೂ ಕೊಡ್ತೀವಿ ಆ ವ್ಯಾಲ್ಯೂನ ಇನ್ಪುಟ್ ಆಗಿ ತಗೊಳ್ಳೋಕೆ ಅದನ್ನ ಹಾಕೊಂಡಿದೀವಿ. ಈ ಇನ್ಪುಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಜಸ್ಟ್ ನಾನು ಇಲ್ಲಿ ಎಲ್ಲೋ ಅಂತ ಟೈಪ್ ಮಾಡಿದ್ರೆ ಎಲ್ಲೋ ಅಂತ ಟೈಪ್ ಮಾಡ್ತಾ ಹೋದ್ರೆ ಪ್ರತಿ ವರ್ಡ್ ಕೂಡ ಅಥವಾ ಪ್ರತಿ ಆಲ್ಫಾಬೆಟ್ ಕೂಡ ಅದು ಕೌಂಟ್ ಮಾಡ್ತಾ ಹೋಗುತ್ತೆ. ಲೈಕ್ ಈ ತರ HELL ಆ ತರ. ಸೊ ಅದೇ ನಾನು ಎರೇಸ್ ಮಾಡ್ತಾ ಹೋದ್ರೆ ಮತ್ತೆ ಅದು ಕೌಂಟ್ ಮಾಡ್ತಾ ಹೋಗುತ್ತೆ. ಲೈಕ್ ಯೂಸರು ಏನ್ ಎಂಟರ್ ಮಾಡಿದ್ರು ಅಥವಾ ಏನ್ ಎರೇಸ್ ಮಾಡಿದ್ರು ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ಇವೆಂಟ್ ಇಂದ. ಸೊ ಅದೇ ತರ ಚೇಂಜ್ ಇವೆಂಟ್ ಅಂತ ಇದೆ. ಚೇಂಜ್ ಇವೆಂಟ್, ಲೈಕ್ ಇದು ಬಂದು ಚೇಂಜ್ ಇವೆಂಟ್. ಸೊ ಇನ್ಪುಟ್ ಇವೆಂಟ್ ಅಲ್ಲಿ ನಂಗೆ ಪ್ರತಿ ಆಲ್ಫಾಬೆಟ್ ಕೂಡ ಗೊತ್ತಾಗ್ತಿತ್ತು, ಬಟ್ ಇದರಲ್ಲಿ ಜಸ್ಟ್ ವರ್ಡ್ ಮಾತ್ರ ಶೋ ಆಗುತ್ತೆ. ಜಸ್ಟ್ ಐ ಅಂತ ಕೊಟ್ರೆ ಐ. ಸೊ ಎಲ್ಲೋ ಸೊ ಐ ಡಿಲೀಟ್ ಮಾಡಿಲ್ಲ ಅಲ್ಲ, ಸೊ ಓಕೆ. ಸೊ ಮತ್ತೆ ಎಲ್ಲೋ ಅಂತ ಕೊಟ್ರೆ ಎಲ್ಲೋ ಟೈಪ್ ಆಗುತ್ತೆ. ಸೊ ಆ ತರ. ಜಸ್ಟ್ ರೆಡ್ ಅಂತ ಕೊಟ್ರೆ ರೆಡ್. ಸೊ ಇದರಲ್ಲಿ ಪ್ರತಿ ಆಲ್ಫಾಬೆಟ್ ಕೂಡ ಟೈಪ್ ಆಗುತ್ತೆ ಇನ್ಪುಟ್ ಇವೆಂಟ್ ಅಲ್ಲಿ. ಚೇಂಜ್ ಇವೆಂಟ್ ಅಲ್ಲಿ ಜಸ್ಟ್ ವರ್ಡ್, ನಾವೇನು ವರ್ಡ್ ಕೊಡ್ತೀವಿ ಅಥವಾ ಯೂಸರ್ ಏನು ಇನ್ಪುಟ್ ಕೊಡ್ತಾರೆ ಅದು ಕೌಂಟ್ ಆಗುತ್ತೆ. ಓಕೆನಾ, ಇದು ಚೇಂಜ್ ಇವೆಂಟ್. ಸೊ ಹಾಗೆ ನೆಕ್ಸ್ಟ್ ಬಂದು ಫೋಕಸ್ ಇವೆಂಟ್. ಸೊ ಫೋಕಸ್ ಇವೆಂಟ್ ಅಂದ್ರೆ, ಸೊ ಇನ್ಪುಟ್ ಫೀಲ್ಡ್ ಎಲ್ಲಿ ಕೊಟ್ಟಿರ್ತೀವಿ ಅದಕ್ಕೆ ಯೂಸರ್ ಬಂದು ಕ್ಲಿಕ್ ಮಾಡಿದ್ರೆ ಅದು ಟ್ರಿಗರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಟಾಸ್ಕ್ ಇನ್ಪುಟ್ ಬಂದು ಇಲ್ಲಿದೆ. ಟಾಸ್ಕ್ ಇನ್ಪುಟ್ ಬಂದು ಆಡ್ ಟಾಸ್ಕ್ ಬಟನ್ ಕೊಟ್ಟಿದೀವಲ್ವಾ, ಸೊ ಅದಕ್ಕೆ ಇಲ್ಲಿಗೆ ಬಂದು ಜಸ್ಟ್ ಯೂಸರ್ ಕ್ಲಿಕ್ ಮಾಡಿದ್ರೆ ಅದು ಟ್ರಿಗರ್ ಆಗುತ್ತೆ. ಓಕೆನಾ, ಇದು ಫೋಕಸ್ ಇವೆಂಟ್. ನಾವು ಇನ್ಪುಟ್ ಫೀಲ್ಡ್ ಎಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಬಂದು ಯೂಸರ್ ಕ್ಲಿಕ್ ಮಾಡಿದಾಗ ಅದು ಟ್ರಿಗರ್ ಆಗುತ್ತೆ. ಸೊ ಅದೇ ತರ ಬ್ಲರ್ ಇವೆಂಟ್. ಬ್ಲರ್ ಇವೆಂಟ್ ಬಂದು ಲೈಕ್ ಫೋಕಸ್ ಇವೆಂಟ್ ಬಂದು ಯೂಸರು ನಾವೆಲ್ಲಿ ಇನ್ಪುಟ್ ಫೀಲ್ಡ್ ಕೊಟ್ಟಿರ್ತೀವಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಫೋಕಸ್ ಇವೆಂಟ್ ಟ್ರಿಗರ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಬೇರೆ ಕಡೆ ಎಲ್ಲಾದ್ರೂ ಕ್ಲಿಕ್ ಮಾಡಿದ್ರೆ ಅದು ಬ್ಲರ್ ಇವೆಂಟ್ ಟ್ರಿಗರ್ ಆಗುತ್ತೆ. ಬೇರೆ ಕಡೆ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಅದು ಟ್ರಿಗರ್ ಆಗಲ್ಲ. ಜಸ್ಟ್ ನಾವು ಫೋಕಸ್ ಇವೆಂಟ್ ನಾವೆಲ್ಲಿ ಕೊಟ್ಟಿರ್ತೀವಿ ಇನ್ಪುಟ್ ಫೀಲ್ಡ್ ಅಲ್ಲಿ ಕ್ಲಿಕ್ ಮಾಡಿ ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಬ್ಲರ್ ಇವೆಂಟ್ ಟ್ರಿಗರ್ ಆಗುತ್ತೆ. ಓಕೆನಾ, ಇದು ಬ್ಲರ್ ಇವೆಂಟ್. ಲೈಕ್ ಫೋಕಸ್ ಇವೆಂಟ್ ಅಂದ್ರೆ ಏನು, ನಾವೆಲ್ಲಿ ಇನ್ಪುಟ್ ಫೀಲ್ಡ್ ಕೊಟ್ಟಿರ್ತೀವಿ ಅಥವಾ ಸರ್ಚ್ ಬಾರ್ ಇರುತ್ತಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಫೋಕಸ್ ಟ್ರಿಗರ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಬೇರೆ ಕಡೆ ಎಲ್ಲಾದ್ರೂ ಕ್ಲಿಕ್ ಮಾಡಿದ್ರೆ ಅದು ಬ್ಲರ್ ಇವೆಂಟ್ ಟ್ರಿಗರ್ ಆಗುತ್ತೆ. ಸುಮ್ಮನೆ ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ಅದು ಟ್ರಿಗರ್ ಆಗಲ್ಲ. ಇದು ಫೋಕಸ್ ಮತ್ತೆ ಬ್ಲರ್ ಇವೆಂಟ್. ಫಾರ್ ಎಕ್ಸಾಂಪಲ್, ಸೊ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಜಸ್ಟ್ ನಾನು ಇಲ್ಲಿ ಒಂದು ಕೋಡ್ ಹಾಕೊಂಡಿದ್ದೀನಿ, ಫೋಕಸ್ ಮತ್ತೆ ಬ್ಲರ್. ನಾನೇನು ಹಾಕಿದ್ದೀನಿ ಇಲ್ಲಿ ಫೋಕಸ್ ಅಂದ್ರೆ ಇನ್ಪುಟ್ ಫೀಲ್ಡ್ ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಅದಕ್ಕೆ ಕ್ಲಿಕ್ ಮಾಡಿದಾಗ ಯೆಲ್ಲೋ ಕಲರ್ ಬರಲಿ. ಹಾಗೆ ನೆಕ್ಸ್ಟು ಅಲ್ಲಿ ಕ್ಲಿಕ್ ಮಾಡಿ ಬೇರೆ ಕಡೆ ಕ್ಲಿಕ್ ಮಾಡಿದಾಗ ರೆಡ್ ಆಗಬೇಕು ಅಲ್ವಾ. ಸೊ ಇದನ್ನ ಇಲ್ಲಿ ಕೊಟ್ಟಿದ್ದೀನಿ ಎಂಟರ್ ಟಾಸ್ಕಿಗೆ. ಸೊ ಜಸ್ಟ್ ಕ್ಲಿಕ್, ಯೆಲ್ಲೋ ಕಲರ್ ಆಯಿತು. ಸೊ ಅಲ್ಲಿ ಕ್ಲಿಕ್ ಮಾಡಿ ಬೇರೆ ಕಡೆ ಕ್ಲಿಕ್ ಮಾಡಿದಾಗ ರೆಡ್ ಆಗುತ್ತೆ. ಓಕೆ, ಸುಮ್ಮನೆ ಕ್ಲಿಕ್ ಮಾಡಿದಾಗ ಅದು ರೆಡ್ ಆಗಲ್ಲ. ಜಸ್ಟ್
ಓಕೆ. ಸೊ ಸುಮ್ಮನೆ ಕ್ಲಿಕ್ ಮಾಡಿದಾಗ ಅದು ರೆಡ್ ಆಗಲ್ಲ. ಇಲ್ಲಿ ಕ್ಲಿಕ್ ಮಾಡಿದಾಗ ಫೋಕಸ್ ಟ್ರಿಗರ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಬೇರೆ ಕಡೆ ಕ್ಲಿಕ್ ಮಾಡಿದಾಗ ಬ್ಲರ್ ಟ್ರಿಗರ್ ಆಗುತ್ತೆ. ಇದು ಫೋಕಸ್ ಮತ್ತೆ ಬ್ಲರ್ ಇವೆಂಟ್. ಓಕೆ, ನೆಕ್ಸ್ಟ್ ಸಬ್ಮಿಟ್ ಇವೆಂಟ್. ಸೊ ಈ ಸಬ್ಮಿಟ್ ಇವೆಂಟ್ ಒಂದು ವೆಬ್ಸೈಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನೀವು ಯಾವ್ದಾರ ಒಂದು ಜಾಬ್ ಪೋರ್ಟಲ್ಗೆ ಹೋದ್ರೆ ಅಲ್ಲಿ ನಿಮ್ದು ಇನ್ಫಾರ್ಮೇಶನ್ ಸೆಂಡ್ ಮಾಡಿ ಅಂತ ಒಂದು ಸಬ್ಮಿಟ್ ಬಟನ್ ಇರುತ್ತೆ, ಅಥವಾ ನಿಮ್ದು ರಿಸ್ಯೂಮೆ ಸೆಂಡ್ ಮಾಡಿ ಅಂತ ಒಂದು ಸಬ್ಮಿಟ್ ಬಟನ್ ಇರುತ್ತೆ. ಸೊ ಹಾಗೆ ನಿಮ್ದು ಕಾಲೇಜ್ ಗ್ರೂಪ್ಗಳಲ್ಲಿ ಒಂದು ಗೂಗಲ್ ಫಾರ್ಮ್ ಸೆಂಡ್ ಮಾಡಿ ಅಲ್ಲಿ ನಿಮ್ದು ಇನ್ಫಾರ್ಮೇಶನ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಕಳ್ಸಿರ್ತಾರೆ. ಸೊ ಅಲ್ಲಿ ನೀವು ಸಬ್ಮಿಟ್ ಬಟನ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಸಬ್ಮಿಟ್ ಬಟನ್ ಇರುತ್ತೆ. ಸೊ ಇನ್ನು ತುಂಬಾ ಕಡೆ ಈ ಸಬ್ಮಿಟ್ ಬಟನ್ ವರ್ಕ್ ಆಗುತ್ತೆ ವೆಬ್ಸೈಟ್ಗಳಲ್ಲಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ನಾನು ಫಸ್ಟ್ ಇಲ್ಲಿ ಒಂದು ಫಾರ್ಮ್ ಇದೆ, HTML ಅಲ್ಲಿ ಒಂದು ಫಾರ್ಮ್ ಹಾಕೊಂಡಿದ್ದೀನಿ. ಫಾರ್ಮ್ಗೆ ಇನ್ಪುಟ್ ಬಟನ್ ಇದೆ, ಆಡ್ ಟಾಸ್ಕ್ ಅಂತ. ಸೊ ಅದಕ್ಕೆ ನಾನಿಲ್ಲಿ ಸಬ್ಮಿಟ್ ಇವೆಂಟ್ ನ ಅಪ್ಲೈ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಕಾನ್ಸ್ಟ್ ಫಾರ್ಮ್ ಅಂತ ಒಂದು ವೇರಿಯೇಬಲ್ ತಗೊಂಡು ಟಾಸ್ಕ್ ಫಾರ್ಮ್ದು ID ತಗೊಂಡಿದ್ದೀನಿ, ಫಾರ್ಮ್ದು ID ಟಾಸ್ಕ್ ಫಾರ್ಮ್. ಸೊ ಅದು ತಗೊಂಡು ಫಂಕ್ಷನ್ ಬರ್ಕೊಂಡಿದ್ದೀನಿ, ಆಡ್ ಇವೆಂಟ್ ಲಿಸ್ನರ್. ಸಬ್ಮಿಟ್ ಇವೆಂಟ್ ತಗೊಂಡು ಫಂಕ್ಷನ್ಗೆ ಇವೆಂಟ್ ಆಬ್ಜೆಕ್ಟ್ ಹಾಕೊಂಡಿದ್ದೀನಿ. ಸೊ ಹಾಗೆ ಕನ್ಸೋಲ್ ಅಲ್ಲಿ ಫಾರ್ಮ್ ಸಬ್ಮಿಟ್ ಅಂತ ಹಾಕೊಂಡಿದ್ದೀನಿ. ಲೈಕ್ ಬಟನ್ ಕ್ಲಿಕ್ ಮಾಡಿದ್ರೆ ಇದು ರಿಯಾಕ್ಟ್ ಆಗಬೇಕು. ಓಕೆನಾ? ಸೊ ಈಗ ಈ ಬಟನ್ ಕ್ಲಿಕ್ ಮಾಡಿದ್ರೆ ಫಾರ್ಮ್ ಸಬ್ಮಿಟ್ ಅಂತ ಬರ್ತಿದೆ ಮತ್ತೆ ಹೋಗ್ತಿದೆ. ಸೊ ಇದು ಯಾಕೆ ಹಿಂಗಾಗ್ತಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನಿಮ್ ಕಾಲೇಜ್ ಗ್ರೂಪ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಕಳಿಸ್ತಾರೆ. ಸೊ ಅದನ್ನ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತೀರಾ. ಸೊ ಆ ಸಬ್ಮಿಟ್ ಮಾಡಿದಾಗ ನಿಮ್ದು ಎಕ್ಸೆಲ್ ಗೆ ಹೋಗಿ ನಿಮ್ದು ಡೇಟಾ ಸ್ಟೋರ್ ಆಗುತ್ತೆ. ಸೊ ನೀವೇನ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ ಅದು ಎಕ್ಸೆಲ್ ಗೆ ಹೋಗಿ ಸ್ಟೋರ್ ಆಗುತ್ತೆ, ಬಿಕಾಸ್ ಅದು ಎಕ್ಸೆಲ್ದು ಲಿಂಕ್ ಕೊಟ್ಟಿರ್ತಾರೆ. ಬಟ್ ನಾವಿಲ್ಲಿ ಯಾವುದೇ ಲಿಂಕ್ ಕೊಟ್ಟಿಲ್ಲ. ಸೊ ಅದು ಬೇರೆ ಕಡೆ ಹೋಗೋಕೆ ಟ್ರೈ ಮಾಡ್ತಿದೆ, ಬಟ್ ನಾವು ಯಾವುದೇ ಲಿಂಕ್ ಕೊಟ್ಟಿಲ್ಲ. ಸೊ ಅದಕ್ಕೆ ಅದು ರೀಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ ಅದಕ್ಕೆ ಅದು ರೀಸ್ಟಾರ್ಟ್ ಆಗ್ತಿದೆ. ಸೊ ನಾವು ಯಾವ್ದಾರ ಒಂದು ಲಿಂಕ್ ಕಳಿಸಿದ್ರೆ ಅಲ್ಲಿಗೆ ಅದು ಸಬ್ಮಿಟ್ ಆಗುತ್ತೆ. ಲೈಕ್ ಫಾರ್ಮ್ ಆಗಿರ್ಬೋದು ಅಥವಾ ನಾವೇನು ಇನ್ಫಾರ್ಮೇಶನ್ ಕೊಡ್ತೀವಿ ಅದು ಅಲ್ಲಿಗೆ ಸಬ್ಮಿಟ್ ಆಗುತ್ತೆ. ಸೊ ಈ ತರ ರೀಸ್ಟಾರ್ಟ್ ಆಗ್ತಿದ್ರೆ ಅದನ್ನ ಸ್ಟಾಪ್ ಮಾಡಕ್ಕೆ ನಾವು ಡಿಫಾಲ್ಟ್ ಅಂತ ಒಂದು ಫಂಕ್ಷನ್ ಇದೆ, ಅದನ್ನ ಯೂಸ್ ಮಾಡ್ತೀವಿ, ಪ್ರಿವೆಂಟ್ ಡಿಫಾಲ್ಟ್ ಅಂತ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ, ಅದನ್ನ ಯೂಸ್ ಮಾಡಿದ್ರೆ ಲೈಕ್ ಅದು ಸ್ಟಾಪ್ ಆಗುತ್ತೆ. ಓಕೆನಾ? ಸೊ ನಾವು ಸಬ್ಮಿಟ್ ಬಟನ್ ನ ಯೂಸ್ ಮಾಡ್ಬೇಕಂದ್ರೆ ಅದೆಲ್ಲಿ ಸಬ್ಮಿಟ್ ಆಗ್ಬೇಕು ಅಂತ ನಾವು ಲಿಂಕ್ ಕೊಟ್ಟಿರ್ಬೇಕು. ಇಲ್ಲ ಅಂದ್ರೆ ಅದು ಡಿಫಾಲ್ಟ್ ಆಗಿ ರೀಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಎಲ್ಲಿ ಸಬ್ಮಿಟ್ ಆಗ್ಬೇಕು ಅಂತ ಗೊತ್ತಿಲ್ಲದೆ ಅದು ರೀಸ್ಟಾರ್ಟ್ ಆಗ್ತಾ ಇರುತ್ತೆ. ಓಕೆನಾ? ಓಕೆ ಗೈಸ್, ಇದು ಇವೆಂಟ್ ಮತ್ತೆ ಫಾರ್ಮ್ ಸಬ್ಮಿಟ್ ಇವೆಂಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದನ್ನು ತಿಳ್ಕೊಳ್ಳೋಣ ಸಬ್ಮಿಟ್ ಬಗ್ಗೆ. ಸೊ ಹಾಗೆ ಇನ್ನೊಂದು ಪ್ರಾಜೆಕ್ಟ್ ಕೂಡ ಮಾಡೋಣ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬೈ.